ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಬೇಳೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 1.5 ಕಪ್ ಆಗೋವಷ್ಟು ಬೇಳೆ ತಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 1.5 ಕಪ್ ಆಗೋವಷ್ಟು ಬೇಳೆ ತಗೊಂಡಿದ್ದೀನಿ. ಈಗ ಬೇಳೆ ತೊಳ್ಕೊಂಡು ಬರ್ತೀನಿ. ಇದು ನಾನು ತಪ್ಪಲೆಗೆ 2 ಚೊಂಬು ಆಗೋವಷ್ಟು ನೀರು ಹಾಕಿದ್ದೀನಿ. ಈಗ ನಾನು ಬೇಳೆ ತೊಳ್ಕೊಂಡ್ಬಂದಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ತೊಳಿಲೇಬೇಕು. ಈಗ ಬೇಳೆ ಕುದಿಯಕ್ಕೆ ಬಿಡೋಣ. ನಾನು ಈ ಬೇಳೆಗೆ 2 ನಾಟಿ ಟಮಾಟೆನ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜಿಂದು. ನಾನು ದೊಡ್ಡ ಕಟ್ಟು ಸಿಲ್ಕಿಯ ಸೊಪ್ಪು ಮತ್ತು 1 ಕಟ್ಟಾಗುವಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಅದು ಚೆನ್ನಾಗಿ ಸಣ್ಣಗೆ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಬಿಡಿಸ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಒಂದು 3-4 ಸತಿ ತೊಳಿಬೇಕು. ಯಾಕಂದರೆ ಮಣ್ಣಿರುತ್ತಲ್ವ ಸೊಪ್ಪಲ್ಲಿ, ಆ ಸೊಪ್ಪು ಚೆನ್ನಾಗಿ ತೊಳೆದ್ರೆ ಮಣ್ಣೆಲ್ಲ ಹೋಗುತ್ತೆ. ಈಗ ಬೇಳೆ ಚೆಕ್ ಮಾಡೋಣ ಬೆಂದಿದೆಯಲ್ವಾ ಅಂತ. ಬೇಳೆ ತುಂಬ ಬೇಯಬಾರ್ದು, ಒಂದು ಅರ್ಧ ಬೆಂದಿರಬೇಕಷ್ಟೇ. ನೋಡಿ, ಈಗ ಅರ್ಧ ಬೆಂದಿದೆ. ನೋಡಿ, ಈ ಥರ ಒಂದು ಅರ್ಧ ಬೇಳೆ ಬೇಯಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ 1 ಸೌಟ್ ಆಗುವಷ್ಟು ಬೇಳೆ ತಗೊಳ್ತೀನಿ ಮತ್ತು ಈ ಟಮಾಟೆನ ತೆಗೆದುಬಿಡ್ತೀನಿ. ತೆಗೆದು ಈ ಸೊಪ್ಪೇನು ತೊಳ್ಕೊಂಡಿದ್ದೀನಲ್ಲ ಅದು ಹಾಕ್ಬಿಡ್ತೀನಿ. ಇದಕ್ಕೆ ಈ ಬೇಳೆಗೆ ಸೊಪ್ಪು ಹಾಕ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬಸ್ಸಾರು. ಸಿಲ್ಕಿರೆ ಮತ್ತು ಸಬ್ಬಕ್ಕಿ ಸೊಪ್ಪು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ಬೇಳೆ ಬದಲು ಅವರೆಕಾಯಿ ಹಾಕ್ಕೊಳ್ಬೋದು. ಎಲ್ಲದರಲ್ಲೂ ಎಲ್ಲ ಕಾಳುಗಳಲ್ಲೂ ಮಾಡ್ಬೋದು ಬಸ್ಸಾರು. ಎಲ್ಲ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಹುರುಳಿ ಕಾಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇದು ಪಕ್ಕದಲ್ಲಿ ಸ್ಟವ್ ಅಂಟಿಸಿ ಈ ಪಾತ್ರೆ ಅಲ್ಲಿಟ್ಬಿಡ್ತೀನಿ. ಈಗ ನಾವು ಬಸ್ಸಾರಿಗೆ ಮಸಾಲೆ ಹುರ್ಕೊಳ್ಳೋಣ. ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ದೊಡ್ಡ ಈರುಳ್ಳಿ ತೊಗೊಂಡಿದ್ರೆ ಕಟ್ ಮಾಡ್ಕೊಂಡಿದ್ದೀನಿ, ಅದು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ 1-2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಬೆಳ್ಳುಳ್ಳಿ ಕೆಂಪು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಒಲೆಯಲ್ಲಿ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಕೆಂಪಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಹಿಡಿಯಷ್ಟು. ಇದು ಕಾಯಿ ಪೀಸು 1-3 ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುಂಬ ಹಾಕ್ಬಾರ್ದು ಇದಕ್ಕೆ, ಯಾಕಂದರೆ ನಾವು ಬೇಳೆಲ್ಲ ರುಬ್ಕೊಳ್ತೀವಲ್ಲ ಅದಕ್ಕೆ. ಇದು 2 ಟೊಮಾಟೆನ ಬೇಯಿಸಿದ್ವಲ್ಲ ಅದು, ಮತ್ತು 1 ಸೌಟ್ ಆಗೋವಷ್ಟು ನಾನು ಬೇಳೆ ತಗೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸು. ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ. ಈಗ ನನ್ನ ಮಸಾಲೆ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಸೊಪ್ಪು ಬೇಳೆ ಕೂಡ ಬೆಂದಿರುತ್ತೆ. ಈಗ 5 ನಿಮಿಷ ಆಗಿದೆ, ನೋಡೋಣ. ಒಂದು ಕಡ್ಡಿ ತಗೊಂಡು ಹಿಂಗೆ ಅನ್ಬೇಕು, ಆವಾಗ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಒಂದು ಕಡ್ಡಿ ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಈಗ ಇದು ಬೆಂದಿದೆ. ನಾನು ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಬಸ್ಕೊಳ್ಳೋಣ. ಬಸಿಯೋಕ್ಕೊಂದು ಪಾತ್ರೆ ಇಟ್ಕೊಳ್ಳಿ. ನೀರು ಬಸಿಯೋದು ನೋಡಿ, ಇದು ನೀರು ಬಸಿಯೋದು ಒಂದು ಪಾತ್ರೆ ಇಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಳ್ಬೇಕು.
ಬಿಸಿ ಇರುತ್ತೆ ನೋಡಿಕೊಂಡು ಮಾಡಿ. ನೀರೆಲ್ಲ ಕೆಳಗಡೆ ಬಂದಿರ್ತಾವೆ. ಈಗ ನಾನು ಇದು ತೆಗೆದುಬಿಡ್ತೀನಿ. ತೆಗೆದ್ಬಿಟ್ಟು ಇದ್ರ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು, ಯಾಕಂದರೆ ನೀರು ಚೆಲ್ಲೋಗುತ್ತಲ್ಲ, ಅದಕ್ಕೆ ಈ ಥರ ಇಟ್ಬಿಟ್ರೆ ನೀರು ಚೆಲ್ಲೋಗಲ್ಲ. ಈಗ ನಾನು ಈ ನೀರಿಗೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಆ ಮಸಾಲೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಸಾಲೆ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ಈ ನೀರಲ್ಲಿ. ನಾನು ಸ್ಟವ್ ಅಂಟಿಸಿ ಅದೇ ತಪ್ಪಲೆ ಇಟ್ಟಿದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ ಅದೇ ತಪ್ಪಲೆ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ, ಈ ಸ್ಪೂನಲ್ಲಿ, ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾನು 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಾಸಿವೆ ಜಾಸ್ತಿ ಬೇಕಂದರೆ ಒಂದು ಅರ್ಧ ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಒಂದು 5 ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು 2 ಕಡ್ಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕಡ್ಡಿಗಳು. ಈ ಕಡ್ಡಿಗಳು ಹಾಕಿದ್ರೆ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಯಾಕಂದರೆ ಬೇಳೆ ಹಾಕಿದ್ವಲ್ಲ, ಒಬ್ಬೊಬ್ಬರಿಗೆ ಹೊಟ್ಟೆ ನೋವುತ್ತೆ ಬೇಳೆ ಅಂದರೆ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಇವತ್ತು ಸಾರು ಮಾಡಿಬಿಟ್ಟು ಮಾರನೇ ದಿನ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು 2 ದಿನ 3 ದಿನ ಇಟ್ಕೊಂಡು ಈ ಸಾರು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಮುದ್ದೆ ಜೊತೆಗಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು 1-2 ಮೆಣಸಿನ್ಕಾಯಿ ಅದು ಸಾರಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಈಗ ಕೆಂಪಾಗಿದೆ. ಈಗ ನಾವು ಮಸಾಲೆ ಮಿಕ್ಸ್ ಮಾಡಿದ್ವಲ್ಲ ನೀರಿಗೆ, ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜಾರು ತೊಳೆದಿರೋ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಆವಾಗಲೇ ನಾನು ಉಪ್ಪು ಹಾಕಿದೆ. ಬೇಳೆ ಮತ್ತು ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾರು ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಉಪ್ಪು ಹಾಕಿ, ಯಾಕಂದರೆ ನಾವು ಒಂದೊಂದು ಸರ್ತಿ ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೇ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸಾರಿದು. ನೋಡಿ, ತುಂಬ ಬಸ್ಸಾರು ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ನೀರಂಗಿರಬೇಕು. ಈಗ ತುಂಬ ಬೇಯಿಸಬಾರ್ದು ಸಾರು, ನೊರೆ ಬಂದರೆ ಸಾಕು. ಇದು ಈ ಥರ ನೊರೆ ಬಂದರೆ ಸಾಕು. ಇದು ತುಂಬ ಉಕ್ಕಕ್ಕೆ ಬಿಡಬಾರ್ದು. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ಸೊಪ್ಪು ಈ ಥರ ಹಿಂಡ್ಕೋಬೇಕು, ಇರೋ ನೀರೆಲ್ಲ ಬಂದ್ಬಿಡುತ್ತೆ. ಪಲ್ಯಕ್ಕೆ ಈ ನೀರು ಹಿಂಡ್ಬಿಟ್ಟು ಮಾಡ್ದೇ ಪಲ್ಯ ತುಂಬ ಚೆನ್ನಾಗಿರೋದು. ಈ ಥರ ನೀರೆಲ್ಲ ತೆಗೆದ್ಬಿಡ್ಬೋದು, ನೀರೆಲ್ಲ ತೆಗೆದ್ಬಿಡ್ಬೇಕು. ನಾನು ಅದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ಎಲ್ಲ ಹಿಂಡ್ಕೊಂಡಿದ್ದೀನಿ. ನೋಡಿ, ಈ ಥರ ಉದುರುವಾಗಿರಬೇಕು, ಆವಾಗಲೇ ಪಲ್ಯ ಚೆನ್ನಾಗಿರೋದು. ಬೇಕಾದರೆ ಈ ನೀರು ಇದೆಯಲ್ವ, ಇದು ಮಕ್ಕಳಿಗೆ ಕುಡಿಯೋಕ್ಕಾದರೂ ಕೊಡ್ಬೋದು, ಇಲ್ಲಾಂದರೆ ನಾವು ಸಾರೊಳಗಡೆ ಆದರೂ ಹಾಕ್ಕೊಳ್ಬೋದು ಇದು. ಈಗ ಪಲ್ಯ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಬಾಣಲೆ ಇಟ್ಟಿದ್ದೀನಿ.
ಬಾಣಲಿಗೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಒಂದು 4ರಿಂದ 5 ಸ್ಪೂನ್ ಆ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಈಗ ನಾನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 7-8 ತೆಚ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ 1-2 ಈ ಥರ ಮುಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನಿಮಗೆ ಹಸಿಮೆಣಸಿಗೆ ಕೂಡ ನೀವು ಹಾಕ್ಕೊಳ್ಬೋದು. ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕಬಾರ್ದು, ಮತ್ತು ಕರಿಬೇವಿನ ಸೊಪ್ಪು ಕೂಡ ನಾನು ಹಾಕಲ್ಲ, ಯಾಕಂದರೆ ಸೊಪ್ಪಲ್ವ ಮುಂಚೆನೇ, ಅದಕ್ಕೇ. ಈಗ ನಾನು ಸೊಪ್ಪು ಹಾಕಿದ್ದೀನಿ. ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕಿದ್ದೀನಿ. ಇನ್ನೊಂದು ಸೊಪ್ಪು ಹಿಂಡ್ಕೊಂಡ್ರೆ ಅದು ಎಷ್ಟು ಉದುರವಾಗಿ ಬರುತ್ತೆ. ಯಾವಾಗಲೂ ಸೊಪ್ಪು ಸ್ವಲ್ಪ ಹಿಂಡಬೇಕು. ಈಗ ಇದಾಗಿದೆ, ನಾನು ಸರ್ವ್ ಮಾಡ್ಕೊಳ್ತೀನಿ. ನಾನು ಮುದ್ದೆ ಜೊತೆಗೆ ಬಸ್ಸಾರು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಸ್ಸಾರು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಈ ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಜ್ವರ ಇದ್ದರೆ, ನೆಗಡಿ ಇದ್ದರೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಈ ಸಾರು ಮಾಡಿಕೊಟ್ರೆ.